ನಮಸ್ಕಾರ ವೀಕ್ಷಕರೇ, ನಾಳೆಯಿಂದ ಶಾಲಾ ಕಾಲೇಜುಗಳು ರಜೆ ಆಗ್ತಾ ಇದಾವ ಅಂತ ಹೇಳ್ಬಿಟ್ಟು ನ್ಯೂಸ್ ಗಳಲ್ಲಿ ಬರ್ತಾ ಇದೆ. ಸೊ ಅದೇ ರೀತಿಯಾಗಿ ಮುಖ್ಯವಾಗಿ ಇದಕ್ಕೆ ಕಾರಣ ಏನು, ಶಾಲಾ ಕಾಲೇಜುಗಳನ್ನ ರಜೆ ಘೋಷಣೆ ಮಾಡ್ಲಿಕ್ಕೆ ಅನ್ನೋದಾದ್ರೆ ಕೊರೋನಾ ವೈರಸ್ ಮತ್ತೆ ಮಹಾಮಾರಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಮತ್ತೆ 2019 20ನೇ ವರ್ಷಕ್ಕೆ ನಾವು ಹೋಗ್ತೀವ, ಆ ರೀತಿ ಏನಾದ್ರೂ ಘಟನೆಗಳು ಸಂಭವಿಸ್ತಾವ ಅನ್ನುವಂತಹ ಭಯ ಭೀತಿಗಳು ನಿಮ್ಮೆಲ್ಲರ ತಲೆಯಲ್ಲಿ ಉಂಟು ಮಾಡಿರ್ತಾರೆ. ಸೊ ಹಾಗಾದ್ರೆ ಈ ಒಂದು ಕೊರೋನಾ ವೈರಸ್ ಈಗಾಗಲೇ ನಮ್ಮ ಒಂದು ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಬಂದಿದೆನಾ? ಸೊ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ಜನ ಸತ್ತಿದಾರಂತ ಒಂದು ಮಾಹಿತಿ ಬಂದಿರುವಂತದ್ದು. ನಾವು ಸರ್ಚ್ ಮಾಡಿದ ತಕ್ಷಣ ನೆಕ್ಸ್ಟ್ 100ಕ್ಕಿಂತ ಹೆಚ್ಚಿನ ಜನರು ನಮ್ಮ ಭಾರತದಲ್ಲಿ ತೀರಿ ಹೋಗಿದ್ದಾರೆ, ಸತ್ತು ಹೋಗಿದ್ದಾರೆ ಈ ಒಂದು ವೈರಸ್ ನಿಂದಾಗಿ. ಸೊ ಮತ್ತೆ ಎಲ್ಲ ಕಡೆನೂ ಹಬ್ಬತ್ತೆ ಅನ್ನುವಂತಹ ಮಾಹಿತಿಗಳು ನಿಮ್ಮೆಲ್ಲರ ತಲೆಯಲ್ಲಿ ಆ ಒಂದು ನ್ಯೂಸ್ ಗಳಲ್ಲಿ ಬಂದಿರ್ತವೆ. ಸೊ ನೀವು ಕೆಲವೊಂದಿಷ್ಟು ಜನರು ನೋಡಿರ್ತೀರಾ ಕಂಪಲ್ಸರಿ. ಸೊ ಹಾಗಾದ್ರೆ ಈ ಒಂದು ಕೊರೋನಾ ವೈರಸ್ ಬಂದಿರುವಂತದ್ದು ನಿಜಾನ ಅಥವಾ ಸುಳ್ಳ? ಸೊ ಈಗಾಗಲೇ ತೀರಿ ಹೋಗಿರುವಂತದ್ದು ನಿಜಾನ? ಎಲ್ಲನೂ ಕೂಡ ನಾವು ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿನ ತಿಳಿತಾ ಹೋಗೋಣ. ಶಾಲಾ ಕಾಲೇಜುಗಳು ರಜೆ ಕೊಡ್ತಾ ಇದಾರ ಅಥವಾ ಇಲ್ವಾ, ಎಲ್ಲನೂ ಕೂಡ ಒಂದೊಂದಾಗಿ ನಾವು ಮಾಹಿತಿಯನ್ನ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಅದು ಇದು ಅಂತ ಏನ್ ಹೇಳಲ್ಲ, ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ನಮ್ಮ ಭಾರತದಲ್ಲಿ ಟೋಟಲಿ 100 ಜನಕ್ಕಿಂತ ಹೆಚ್ಚಿನ ಜನರು ತೀರಿ ಹೋಗಿದಾರಂತ ಒಂದು ಮಾಹಿತಿ ಬಂದಿರುವಂತದ್ದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ಜನಕ್ಕಿಂತ ಹೆಚ್ಚಿನ ಜನರು ತೀರಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಗಳಲ್ಲಿ ಸಿಗ್ತಾ ಇದೆ ಮಾಹಿತಿ. ಸೊ ನೀವು ಕೂಡ ಕೆಲವೊಂದಿಷ್ಟು ನೋಡಿರ್ತೀರಾ ಅಪ್ಡೇಟ್, ಈಗಾಗಲೇ ಮತ್ತೆ ಕೊರೋನಾ ವೈರಸ್ ಬಂದಿದೆ ಅದು ಇದು ಅಂತ ಹೇಳ್ಬಿಟ್ಟು. ಇದು ಕೊರೋನಾ ವೈರಸ್ ಅಥವಾ ಬೇರೆ ಯಾವ್ದಾದ್ರು ವೈರಸ್ ಅನ್ನುವಂಥದ್ದು ಹೇಳೋದಾದ್ರೆ ಯಾವ ವೈರಸ್ನು ಇಲ್ಲ. ಈಗಾಗಲೇ ನಮ್ಮ ಕರ್ನಾಟಕದ ಒಬ್ಬ ವ್ಯಕ್ತಿ ಚೀನಾದಲ್ಲಿದ್ದಾರೆ. ಚೀನಾದಲ್ಲಿ ಈಗಾಗಲೇ ಅವರ ಒಂದು ಕೆಲಸಗಳಾಗಿರ್ಲಿ ಒಟ್ಟಾರೆಯಾಗಿ ಅಲ್ಲೇ ನೆಲೆ ಊರಿದ್ದಾರೆ. ಸೊ ಅಲ್ಲೇ ಇರುವಂತದ್ದು. ಅಲ್ಲಿಂದಾನೇ ಒಂದು ಲೈವ್ ಟೆಲಿಕಾಸ್ಟ್ ನಲ್ಲಿ ಹೇಳಿರುವಂತದ್ದು, ನಮ್ಮ ಚೀನಾದಲ್ಲಿ ಇಲ್ಲ ಇರುವಂತಹ ಒಂದು ಚೀನಾ ದೇಶದಲ್ಲಿ ಯಾವುದೇ ರೀತಿಯಾದಂತಹ ವೈರಸ್ ಇಲ್ಲ, ಯಾವ ಶಾಲಾ ಕಾಲೇಜುಗಳು ಕೂಡ ರಜೆ ಕೊಟ್ಟಿಲ್ಲ, ಇದರಿಂದ ಯಾವ ಒಂದು ವ್ಯಕ್ತಿಗೂ ಕೂಡ ತೊಂದರೆ ಆಗ್ತಾ ಇಲ್ಲ, ಯಾವ ವೈರಸ್ ಕೂಡ ಬಂದಿಲ್ಲ, ಇದಕ್ಕೆ ಬೇರೆ ಹೆಸರು ಕೂಡ ಇಲ್ಲ. ಟೋಟಲಿ ವೈರಸ್ ಇಲ್ಲ ಅಂದ ಬಳಿಕ ಯಾವ ಹೆಸರು ಆದ್ರೆ ಏನು, ಟೋಟಲಿ ಕೊರೋನಾ ವೈರಸ್ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ. ಇಲ್ಲಿರುವಂತಹ ಶಾಲಾ ಕಾಲೇಜುಗಳು ಎಂದಿನಂತೆ ನಡೀತಾ ಇದಾವೆ. ಯಾರು ಕೂಡ ಭಯ ಪಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಹೇಗೆ ಒಂದು ಹಾಸ್ಪಿಟಲ್ಗಳು ಮೊದಲಿನ ಹಾಗೆ ನಡೀತಾ ಇದಾವೆ ಅದೇ ರೀತಿ ನಡೀತಾ ಇದಾವೆ. ಇಲ್ಲಿ ರಶ್ ಆಗಿರ್ಲಿ, ಸೊ ಈ ಒಂದು ವೈರಸ್ ಗಳಿಂದ ಬಹಳಷ್ಟು ಜನ ಬಂದು ಇಲ್ಲಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗೋದಾಗಿರ್ಲಿ, ಬಹಳಷ್ಟು ಜನ ಸಾವನ್ನಪ್ಪಿರೋದಾಗಿರ್ಲಿ, ಈ ರೀತಿ ಏನ್ ತೊಂದರೆಗಳು ನಮ್ಗೆ ಕಂಡು ಬರ್ತಾ ಇಲ್ಲ. ಹೋಗ್ಲಿ, ಇಲ್ಲಿ ಚೀನಾದ ನ್ಯೂಸ್ ಗಳು ಹೇಳಿರುವಂತದ್ದು ಅಂದ್ರೆ, ಈಗ ನ್ಯೂಸ್ ಗಳು ಕೊರೋನಾ ವೈರಸ್ ಬರ್ತಾ ಇದೆ ಅಥವಾ ಇಲ್ವಾ, ಬಂದಿದ್ರು ಇಲ್ಲ ಅಂತ ಹೇಳ್ಬೋದು. ಆದ್ರೆ ನಮ್ಮ ಕರ್ನಾಟಕದ ಒಬ್ಬ ವ್ಯಕ್ತಿನೇ ಚೀನಾದಲ್ಲಿ ಇದ್ದುಕೊಂಡು ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ವಿವರವನ್ನ ಕೊಟ್ಟಿರುವಂತದ್ದು. ಅದ್ರ ಬಗ್ಗೆನೂ ಕೂಡ ನ್ಯೂಸ್ ಅಲ್ಲಿ ನೋಡಿರ್ತೀರಾ, ಒಬ್ರು ಕರೆಕ್ಟ್ ಆಗಿ ತೋರಿಸಿರ್ತಾರೆ. ಇನ್ ಕೆಲವೊಂದಿಷ್ಟು ನ್ಯೂಸ್ ಚಾನೆಲ್ ಗಳಲ್ಲಿ ನೀವು ಹೆಚ್ಚಾಗಿ ಕೊರೋನಾ ವೈರಸ್ ಬಂದಿದೆ ಅಂತ ಅನ್ಕೊಂಡಿರ್ತೀರಿ. ಇದರಿಂದ ಬಹಳಷ್ಟು ಜನ ಒಂದು ಹೆದರಿಕೆ ಪಟ್ಟಿರ್ತೀರಿ. ನಿಮ್ಮ ವಿದ್ಯಾರ್ಥಿಗಳನ್ನ, ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದನ್ನ ನಿಲ್ಲಿಸಿರ್ತೀರಿ. ಆ ರೀತಿ ಏನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ವಿದ್ಯಾರ್ಥಿಗಳ, ನಿಮ್ಮ ಮಕ್ಕಳ ಒಂದು ಶಾಲೆಗೆ ವ್ಯಾಸಕ್ಕೆ ಒಂದು ಹೊಡೆತ ಬೀಳುತ್ತೆ. ಸೊ ಹೀಗಾಗಿ ಆ ರೀತಿಯನ್ನು ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಶಾಲಾ ಕಾಲೇಜುಗಳಿಗೆ ಕಳಿಸಿ, ಏನಾಗೋದಿಲ್ಲ. ಸೊ ಆ ರೀತಿ ಪ್ರಕರಣಗಳು ದಾಖಲೆ ಆಗಿಲ್ಲ ಇನ್ನೂ ಕೂಡ. ಸೊ ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳಲ್ಲಿ ಮೊದಲಿನ ವಿಡಿಯೋಗಳನ್ನ ಈಗ ಮತ್ತೆ ಅಪ್ಲೋಡ್ ಮಾಡ್ತಾ ಇರುವಂತದ್ದು. ಸೊ ಅದನ್ನ ನೀವು ಕಂಡುಕೊಂಡು ಈ ರೀತಿ ವೈರಸ್ ಬಂದಿದೆ ಅಂತ ಅನ್ಕೊಂಡಿರ್ತೀರಿ. ಸೊ ಅದ್ರ ಬಗ್ಗೆ ಈ ರೀತಿ ಪ್ರಕರಣಗಳು ಸದ್ಯಕ್ಕೆ ಯಾವುದು ಕೂಡ ದಾಖಲೆ ಆಗಿಲ್ಲ, ಯಾವ ವೈರಸ್ ಗಳು ಕೂಡ ಬಂದಿಲ್ಲವಂತೆ. ಸೊ ಚೀನಾದಲ್ಲಿರುವಂತಹ ಒಬ್ಬ ನಮ್ಮ ರಾಜ್ಯದ ವ್ಯಕ್ತಿ, ಕರ್ನಾಟಕ ರಾಜ್ಯದ ವ್ಯಕ್ತಿನೇ ಕನ್ನಡದಲ್ಲಿ ಸಂಕ್ಷಿಪ್ತವಾಗಿ ವಿವರವನ್ನ ಕೊಟ್ಟಿದ್ದಾನೆ. ಸೊ ಬೇಕಾದ್ರೆ ನ್ಯೂಸ್ ಗಳಲ್ಲಿ ಹುಡುಕಾಡಿ ನೀವು ನೋಡ್ಕೊಳ್ಬಹುದು. ನಾನೇ ಇಲ್ಲಿ ತೋರಿಸ್ಬೇಕಂತ ಅನ್ಕೊಂಡಿದ್ದೆ. ಸೊ ಮತ್ತೆ ಯಾಕೆ ನಾನೇ ಹೇಳ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಯಾವ ಶಾಲಾ ಕಾಲೇಜುಗಳು ಕೂಡ ರಜೆ ಇಲ್ಲ. ರಜೆ ಮೊದಲು ಈಗಾಗಲೇ ಕೊಟ್ಟಿದ್ರು ಎಕ್ಸಾಮ್ ಸಮೇತವಾಗಿ. ಡಿಗ್ರಿ ವಿದ್ಯಾರ್ಥಿಗಳಿಗೆ, ಯಾರು ಡಿಗ್ರಿಯನ್ನ ಓದ್ತಾ ಇದ್ರಿ, ಸೊ ನಿಮ್ಮ ಎಕ್ಸಾಮ್ ಸಮೀಪದಲ್ಲಿದಾವಲ್ವಾ, ಸೊ ಅದಕ್ಕೋಸ್ಕರ ನೀವು ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈಗಾಗಲೇ ರಜೆಯನ್ನ ಘೋಷಣೆ ಮಾಡಿದ್ರು. ಒಂದು 10 ರಿಂದ 15 ದಿನ ಆದ್ರೂ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ. ಕೊನೆಯದಾಗಿ ಎಕ್ಸಾಮ್ಗೋಸ್ಕರ ನೀವು ಓದ್ಕೊಳ್ಳಿ, ಎಕ್ಸಾಮ್ ಅನ್ನ ಸರಿಯಾಗಿ ಬರಿಬೇಕಂತ ಹೇಳ್ಬಿಟ್ಟು ಆ ಒಂದು ಸಿಲೆಬಸ್ ಮುಗಿದ ತಕ್ಷಣ ಕೊನೆಯದಾಗಿ ಸರ್ಕಾರ ಒಂದು ಘೋಷಣೆ, ಒಂದು ಟೈಮ್ ಕೊಟ್ಬಿಡತ್ತೆ. ಆ ಒಂದು ಟೈಮ್ ಅಂಡರ್ ಅಲ್ಲಿ ನೀವು ಓದ್ಕೊಂಡು ಎಕ್ಸಾಮ್ಗೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಅಪ್ಡೇಟ್ ಅನ್ನ ಕೊಟ್ಟಿರ್ತಾರೆ. ಮತ್ ಅಂತದ್ರಲ್ಲಿ ಈಗ ಚಳಿಗಾಲ ಬೇರೆ, ಬೇರೆ ಬೇರೆ ದಕ್ಷಿಣ ಭಾರತದಲ್ಲಿ ಆಗಿರ್ಲಿ, ಉತ್ತರ ಭಾರತದಲ್ಲಿ ಆಗಿರ್ಲಿ ಹೆಚ್ಚಿನ ಚಳಿ ಇದ್ದ ಕಾರಣಕ್ಕಾಗಿ ಸಣ್ಣ ಪುಟ್ಟ ಏನು ವಿದ್ಯಾರ್ಥಿಗಳು ಇರ್ತಾರಲ್ವಾ, ಸೊ ಅವ್ರಿಗೂ ಕೂಡ ಮುಂಜಾನೆ ಇರತ್ತೆ.
ಒಂದು ಶಾಲಾ ಕಾಲೇಜುಗಳು ಮುಂಜಾನೆ 7-6 ಗಂಟೆಗೆ ಈ ರೀತಿ ಇರುತ್ತಲ್ವಾ, ಸೊ ಅದಕ್ಕೋಸ್ಕರ ಅದನ್ನ ಟೈಮ್ ಅನ್ನ ಚೇಂಜ್ ಮಾಡಿದ್ದಾರೆ ಅಥವಾ ಒಂದೊಂದು ಶಾಲೆ ಕಾಲೇಜುಗಳನ್ನ ಒಂದು ವಾರದ ಗಟ್ಲೆ ರಜೆನೂ ಕೂಡ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಕ್ಸಾಮ್ ಸಮೇತವಾಗಿ ಈ ಒಂದು ಎಕ್ಸಾಮ್ ಪ್ರಪೋಸ್ ನಿಮಗೆ ಆ ಒಂದು ರಜೆಗಳನ್ನ ಘೋಷಣೆ ಮಾಡ್ಲಾಗ್ತಾ ಇದೆ. ಸೊ ಕೊಟ್ಟಿದ್ದಾರೆ ಈಗಾಗ್ಲೇ. ಇನ್ನೇನು ಬಹಳ ಒಂದ್ 5-6 ದಿನ ಮಾತ್ರ ಇರಬೇಕು. ಸೊ ಅಷ್ಟರಲ್ಲಿ ನೀವು ಓದ್ಕೊಂಡು ಏನ್ ಎಕ್ಸಾಮ್ ಬರೀರಿ, ಚಲೋ ಎಲ್ಲರಿಗೂ ಕೂಡ ಎಲ್ಲರೂ ಕೂಡ ಒಳ್ಳೆಯ ಒಂದು ಭವಿಷ್ಯ ರೂಪಿಸ್ಕೊಳ್ಳಿ, ಮತ್ತೇನಿಲ್ಲ. ಸೊ ಈಗ ಇದ್ರ ಬಗ್ಗೆ ಏನ್ ಹೆದರಿಕೆ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಈ ಒಂದು ಕೊರೋನಾ ವೈರಸ್ ಆಗಿರ್ಲಿ, ಬೇರೆ ಯಾವುದೇ ಇನ್ನಿತರ ವೈರಸ್ಗಳು ಬಂದಿಲ್ಲ. ಓಕೆನಾ? ಸೊ ಇಷ್ಟು ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಾಗಿತ್ತು. ಬಹಳಷ್ಟು ಜನ ಭಯಭೀತರಾಗಿರ್ತೀರಿ. ಸೊ ಅರ್ಥ ಮಾಡಿಸ್ತೀನಿ, ಕೊಟ್ಟಿದ್ದೀನಿ. ಏನಾದ್ರೂ ಕನ್ಫ್ಯೂಷನ್ ಇದ್ರು ಸಹಿತ ಈ ತರ ಅಲ್ಲ, ಬೇರೆ ಬೇರೆ ಸ್ಕೀಮ್ಸ್ ಗಳಲ್ಲಿ ಕೂಡ ನೀವು ನನಗೆ ಇನ್ಸ್ಟಾಗ್ರಾಮ್ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ಮೆಸೇಜ್ ಮಾಡಿದ್ರೆ ನಾನು ಕಂಪಲ್ಸರಿ ಗ್ಯಾರಂಟಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಆದ್ರೆ ನಂಗೆ ಫಾಲೋ ಮಾಡಿರ್ಬೇಕು, ಬಯೋದಲ್ಲಿರುವಂತಹ ಬೋಡ್ಕಾಸ್ಟ್ ಚಾನಲ್ಗೆ ಜಾಯ್ನ್ ಆಗಿರ್ಬೇಕು. ಸೊ ಇಷ್ಟು ಅಪ್ಡೇಟ್ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂತ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.